ನಡೀತಾ ಇದ್ದೀನಿ. ಫುಲ್ಲು ಕಾಡು ಥರ ಐತೆ. ದೇವರ ಬೆಟ್ಟಕ್ಕೆ ಸುಸ್ವಾಗತ. ಆಫ್ ಹತ್ತಿದಂಗೆ ಮೆಟ್ರೋ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ದೊಡ್ಡದಿದೆ ನೋಡಿ, ಫುಲ್ ಕಲ್ಲೇ ಇರೋದು. ಸಡನ್ ಆಗಿ ನೋಡಿದ್ರೆ ವ್ಯೂ ಮೈಯೆಲ್ಲ ಜುಮ್ ಅಂತಿರುತ್ತೆ. ಬಾ ಟಾಪ್ ರೀಚ್ ಆದ್ವಿ. ಹೇಗಿದೆ ನೋಡಿ ವ್ಯೂ. ರಾಗಿಮತಿ ಖಾನಿ ಬಹುತ್ ಅಚ್ಚಿ ಬೋಟಿ. ವೆಲ್ಕಮ್ ಬ್ಯಾಕ್ ಟು ಕಾರ್ತಿ ಆಶು ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ನಲ್ಲಿ ನಾವು ಹೋಗ್ತಾ ಇರೋಂಥ ಪ್ಲೇಸು ರಾಮನಗರದಲ್ಲಿರೋ ರಾಮದೇವರ ಬೆಟ್ಟಕ್ಕೆ. ನೋಡೋಣ ಹೇಗಿರುತ್ತೆ ಈ ಜರ್ನಿ, ಅಲ್ಲಿ ಹೋಗೋದು ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇನೆ. ಇಲ್ಲಿ ಇವಾಗ ಟಿಕೆಟ್ ಮಾಡಬೇಕು. ಟಿಕೆಟ್ ಮಾಡಿ ಆಗ ರಾಮನಗರಕ್ಕೆ ಟಿಕೆಟ್ ತೊಗೊಂಡು ಟ್ರೈನಲ್ಲಿ ಹೋಗಬೇಕು. ರಾಮನಗರಕ್ಕೆ ಟಿಕೆಟ್ ಮಾಡಿಕೊಂಡೆ. ಇವಾಗ ಟ್ರೈನು ಏಯ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗಬೇಕು. ಹೊರಡೋದಿದ್ರೆ ಆಯಿತು. ಟ್ರೈನ್ ಇನ್ನೂ ಬಂದಿಲ್ಲ, ಎಲ್ಲ ಕಾಯ್ತಾ ಇದ್ದಾರೆ ಆ ಟ್ರೈನ್ಗೆ. ಟ್ರೈನ್ ಇವಾಗ ಬರ್ತಾ ಇದೆ. ಚನ್ನಪಟ್ಟಣ ಪ್ಯಾಸೆಂಜರ್ ಟ್ರೈನ್ ಇವಾಗ ಬರ್ತಾ ಇದೆ. ಇವಾಗ ಹತ್ತಾ ಇದ್ದೀವಿ. ಟ್ರೈನ್ ಫುಲ್ ಖಾಲಿ ಇದೆ. ಎಲ್ಲ ಇಳ್ಕೊಂಡ್ರು ಇಲ್ಲಿ. ಅದೆಲ್ಲೋ ಬೇರೆ ಕಡೆಯಿಂದ ಬಂದಿರುತ್ತೆ. ಸೊ ಎಲ್ಲ KSR ಸ್ಟಾಪಲ್ಲಿ ಇಳ್ಕೊಂಡ್ರು. ಟ್ರೈನ್ ಫುಲ್ ಖಾಲಿ ಇದೆ. ಇದು ಎಲ್ಲಿಂದನೋ ಬೇರೆ ಕಡೆಯಿಂದ ಅರಸೀಕೆರೆಯಿಂದನೇನೋ ಬರುತ್ತೆ. ಸೊ ಎಲ್ಲ KSRಲ್ಲಿ ಇಳ್ಕೊಳ್ಳೋರೆಲ್ಲ ಇಳ್ಕೊಂಡ್ರು. ಸೊ ಅದಕ್ಕೆ ಟ್ರೈನ್ ಫುಲ್ ಖಾಲಿ ಇದೆ. ಟ್ರೈನ್ ಇವಾಗ ಹೊರಡ್ತು. ಆದಮೇಲೆ ಟೀ ಬಂತು. ನಾನು ಬೆಳಿಗ್ಗೆಯಿಂದ ಟೀ ಕುಡ್ತಿರ್ಲಿಲ್ಲ, ಇವಾಗ ಟೀ ಕುಡಿತಾ ಇದ್ದೀನಿ. ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ ಟೀ ಕುಡಿದ್ರೆ. ಬಟ್ ಟ್ರೈನಲ್ಲಿ ಟೀ ಎಷ್ಟೇ ಆದರೂ ಚೆನ್ನಾಗಿರಲ್ಲ ಅಷ್ಟು. ಬಟ್ ಕುಡಿಲೇಬೇಕಾಗುತ್ತೆ, ಏನು ಮಾಡೋದು, ಹ್ಯಾಬಿಟ್ಸ್. ನೆಕ್ಸ್ಟ್ ಸ್ಟಾಪ್ ರಾಮನಗರ. ಇಲ್ಲಿ ಇಳ್ಕೊಬೇಕು. ಇವಾಗ ಟ್ರೈನು ಸ್ಲೋ ಆಗ್ತಾ ಇದೆ, ಇಳಿಬೇಕು. ನಿಲ್ತೀವಾಗ ಟ್ರೈನ್. ಇಲ್ಲಿಂದ ರಾಮದೇವರ ಬೆಟ್ಟಕ್ಕೆ ಹೋಗೋಕ್ಕೆ ಏನು ವೆಹಿಕಲ್ ಸಿಗುತ್ತೆ ಅಂತ ನೋಡಬೇಕು. ಡೈರೆಕ್ಟ್ ಸಿಗುತ್ತೋ ಇಲ್ಲ ರಾಮನಗರ ಟೌನ್ಗೆ ಹೋಗ್ಬಿಟ್ಟು ಹೋಗ್ಬೇಕಾ ಅಂತ ನೋಡ್ಬೇಕು. ಇವಾಗ ಫಸ್ಟ್ ಟೈಮ್ ಬರ್ತಾ ಇರೋದು, ಸೊ ಅದಕ್ಕೆ ಗೊತ್ತಿಲ್ಲ ಏನು ಅಂತ ನೋಡ್ತೀನಿ. ಆ ಟ್ರೈನಲ್ಲಿದೆ ನೋಡಿ. ನಾನು ಸ್ಕೈ ವಾಕಿಂದ ಬಂದು ಇವಾಗ ಈ ಕಡೆ ಸೈಡಿಂದ ಎಕ್ಸಿಟ್ ಆಗೋಕ್ಕೆ ಹೋಗ್ತಾ ಇದ್ದೀನಿ. ರಾಮನಗರ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದೆ. ಇವಾಗ ಹೋಗ್ಕೊಂಡು ಇವಾಗ ಟೌನ್ಗೆ ಹೋಗಬೇಕು. ಹೇಗೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ, ಹೇಗೆ ಹೋಗೋದಂತ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀನಿ. ಎಲ್ಲಾದರೂ ಕೇಳಬೇಕು. ಫಸ್ಟಿಗೆ ಬಸ್ ಸ್ಟ್ಯಾಂಡ್ ಹೋಗೋಣ, ಆಮೇಲೆ ಅಲ್ಲಿಂದ ರೂಟ್ ನೋಡೋಣ ಅಂತ ಇದ್ದೀನಿ. ಬಸ್ ಸ್ಟ್ಯಾಂಡ್ಗೆ ಇಲ್ಲಿಂದ 1 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ನೋಡೋಣ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಹೇಗೆ ಬಸ್ ಇದೆಯೋ ಅಲ್ಲ ಆಟೋ ಹಿಡಿಬೇಕಾ ಅಂತ ನೋಡೋಣ. ಆಟೋದವ್ರ ಹತ್ರ ಒಬ್ಬರ ಹತ್ರ ಕೇಳಿದೆ ಹೆಂಗೆ ಹೋಗೋದಂತ. ಅಲ್ಲಿ ಸ್ವಲ್ಪ ಮೇಲ್ಗಡೆ ಹೋಗಿ ಅಲ್ಲಿ ಸರ್ವಿಸ್ ಆಟೋಗಳು ಸಿಗುತ್ತೆ, ಅಲ್ಲಿಂದ ದೇವರ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಸೊ ಅಲ್ಲೋ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಬಸ್ ಹೋಗಲ್ಲ, ಬರೀ ಆಟೋ ಮಾತ್ರ ಹೋಗುತ್ತೆ ಅಂತ ಹೇಳಿದ್ರು. ಹುಡುಕ್ಬೇಕು ಯಾವ ಆಟೋ ಹೋಗುತ್ತೆ ಅಂತ. ಸೀಟ್ ಲೆಕ್ಕ ಅಂತ ಹೇಳಿದ್ರು, ಇಲ್ಲಾಂದರೆ ಒಬ್ಬೊಬ್ಬರು ಆಗಿದ್ದರೆ ಸೀಟ್ ಲೆಕ್ಕನೂ ಹಾಕಲ್ಲ, ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕು ಅಂತಂದರು. ಆಟೋ ಸಿಕ್ತು ಒಂದು. ಇಲ್ಲಿಗೆ ಸರ್ವಿಸ್ ಆಟೋ ಇಲ್ಲ, ಆಟೋ ಮಾಡ್ಕೊಂಡೆ ಹೋಗಬೇಕು ಅಂತ. ಸೊ ಅಲ್ಲಿಗೆ ನಾನು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಎತ್ತುಗಳ ಮೆರವಣಿಗೆ ಆಗ್ತಾ ಇದೆ. ಇವತ್ತು ಮಹಾಶಿವರಾತ್ರಿ ಅಲ್ಲ, ಅದರ ಪರವಾಗಿರಬೇಕು.
ಮಾತ್ರ ಆಟೋ ಬರುತ್ತೆ, ಇಲ್ಲಿ ಇಳಿಸ್ಬಿಟ್ಟು ಹೋದ್ರು ಅವರು. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಮತ್ತು ಆಮೇಲೆ ಹೋಗ್ಬೇಕು ಅಂತ ಹೇಳಿದರು. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಆಮೇಲೆ ಹೋಗ್ತೀವಿ. ಆಟೋದಲ್ಲಿ ಹತ್ಸ್ಕೊಂಡವರು ಇಲ್ಲಿ ಫಾರೆಸ್ಟ್ ಇದರಲ್ಲಿ ಕೆಲಸ ಮಾಡ್ತಾರೆ. ಸೊ ನನಗೆ ಫ್ರೀಯಾಗಿ ಬಿಟ್ಬಿಟ್ರು, ಟಿಕೆಟ್ ತೊಗೊಂಡಿಲ್ಲ, ಹಾಗೆ ಬಿಟ್ಬಿಟ್ರು. ಹೋಗಿ ನೀವು ಹಂಗೆ ಹೋಗಿ ಅಂತ ಅಂದರು. ಹೋಗ್ತಾಯಿದ್ದೀನಿ ಇವಾಗ. ಯಾರೂ ಇಲ್ಲ, ಒಬ್ಬನೇ ಹೋಗ್ತಾಯಿದ್ದೀನಿ. ಹಿಂದ್ಗಡೆ ಇದ್ದಾರೆ ಜನ, ಬಟ್ ಮುಂದ್ಗಡೆನೂ ಅಷ್ಟು ಜನ ಇಲ್ಲ. ಸುಮ್ಮನೆ ಕಾಡು ಇದು. ಕಾಡು ಅಂದರೆ ಫುಲ್ ಒಣಗೋಗಿದೆ. ಇಲ್ಲಿ ಕಾಡುಗಳು ಬರೀ ಬಂಡೆ ಎಲ್ಲ ಇದೆ. ನೋಡಿ ಹೇಗಿದೆ ಅಂತ. ಫುಲ್ ಯಾರೂ ಇರಲ್ಲ ಇಲ್ಲಿ. ಅಲ್ಲಿ 3 ಜನ ನಡ್ಕೊಂಬರ್ತಾಯಿದ್ದಾರೆ, ಕಾರ್ ಬರ್ತಾಯಿದೆ. ಸೊ ಇಲ್ಲಿ ಇವಾಗ ಹತ್ಕೊಂಡು ಹೋಗಬೇಕು. ಹಿಂಗೆ ಇದು ಫುಲ್ ಬಂಡೆ ಕಲ್ಲು ಇದು ನೋಡಿ, ಫುಲ್ ಬಂಡೆ ಕಲ್ಲು. ಅವ್ರ ಗಾಡಿ ಹೋಗ್ಬೇಕಾದ್ರೆ ಕೆಳಗಡೆ ಟಚ್ ಆಗುತ್ತೆ ಅಂತ ಸ್ವಲ್ಪ ನಿಲ್ಸವ್ರೆ. ಸೊ ಕಾರ್ ಬಗ್ಗೆ ಕೇರಿಂಗ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಭಯ ಪಟ್ಕೊಂಡು ನಿಲ್ಸವ್ರೆ. ಸೊ ಇಲ್ಲಿ ತಾಗ್ಬಿಡುತ್ತೆ ಅಂತ ನಿಲ್ಲಿಸ್ಬಿಟ್ಟವ್ರೆ ಗಾಡಿನ. ಅದಕ್ಕೆ ಇಲ್ಲೆಲ್ಲ ತಾಗ್ಬಿಡುತ್ತೆ ಅಂತ ಅವ್ರಿಗೆ ಭಯ ಆಗ್ತೈತೆ. ಅಂದರೆ ಗಾಡಿ ಬಗ್ಗೆ ಕೇರ್ ಇರುತ್ತಲ್ಲ, ಸೊ ಅದಕ್ಕೆ ಅವರು ಮೂವ್ ಮಾಡೋಕ್ಕೆ ಸ್ವಲ್ಪ ಭಯ ಪಡ್ತವ್ರೆ. ಅಲ್ಲೇ ನಿಲ್ಸವ್ರೆ. ಅಲ್ಲಿ ಯಾರೋ ಗುರೂಜಿ ಇದ್ದಾರಂತೆ ಕಾರಲ್ಲಿ. ನಡೀತಾ ಇದ್ದೀನಿ. ಫುಲ್ಲು ಕಾಡು ಥರ ಐತೆ ಫುಲ್ಲು. ಆದರೆ ಗ್ರೀನರಿ ಇಲ್ಲ, ಫುಲ್ಲು ಒಣಗೋಗಿದ್ದಾವೆ. ಏನು ಕಾಡು ಬ್ರೋ, ಯಾರೂ ಇಲ್ಲ, ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಚೆನ್ನಾಗಿದೆ ಮಾತ್ರ, ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್, ನ್ಯೂ ಪ್ಲೇಸ್ ಎಲ್ಲ ಬಂದರೆ ಇಲ್ಲಿ ತನಕ ಮಾತ್ರ ಅನ್ಕೋತೀನಿ. ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ, ಎಲ್ಲ ಫುಲ್ ಪಾರ್ಕಿಂಗ್ ಮಾಡಿದ್ದಾರೆ. ಇಲ್ಲಿ ಬೇಕಾದ್ರೆ ಇನ್ಫಾರ್ಮೇಷನ್ ಸೆಂಟ್ರ್ ಅಂತ ಇದೆ. ಇಲ್ಲಿ ಬರೋ ಶಕ್ತಿಗೆ ಫುಲ್ಲು ಒಂದು ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗ್ಬಿಡ್ತು. ಇಲ್ಲಿ ನೀರು, ಕುಡಿಯೋ ನೀರು ಎಲ್ಲ ಇದೆ ಇಲ್ಲಿ. ಬಟ್ ಅಲ್ಲಿ ವಾಟರ್ ಬಾಟ್ಲೆಲ್ಲ ಬಿಡಲ್ಲ. ಸೊ ಇಲ್ಲಿ ಕುಡಿಯೋ ನೀರಿನೆಲ್ಲ ವ್ಯವಸ್ಥೆ ಇದೆ. ಫುಲ್ ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ಬೈಕು ಇದೆಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ಫುಲ್ ಅಪ್ಪಿತ್ತು. ಸೊ ಹತ್ತಿದ ಕೂಡಲೇ ಫುಲ್ ಸುಸ್ತಾಗಿತ್ತು. ಸೊ ಅಲ್ಲಿ ನೀರು ತೊಗೊಂಬರ್ಲಿಕ್ಕೆ ಬಿಟ್ಟಿರಲಿಲ್ಲ, ಬಟ್ ನಾನು ತೊಗೊಂಡು ಬಂದಿರಲಿಲ್ಲ. ಅದರಿಂದ ಸುಸ್ತಾಗಿರೋದ್ರಿಂದ ಸ್ವಲ್ಪ ನೀರು ಕುಡಿದೆ. ಇವಾಗ ಸ್ವಲ್ಪ ಓಕೆ. ಇನ್ನು ತಿರ್ಗಾ ಇಲ್ಲೇ ಎಷ್ಟು ಹೋಗ್ಬೇಕು ಅಂತ ಗೊತ್ತಿಲ್ಲ, ನೋಡಬೇಕು ಎಷ್ಟು ಹೋಗ್ಬೇಕು ಅಂತ. ತಿಂಡಿನೂ ಮಾಡಲಿಲ್ಲ ಬೆಳಿಗ್ಗೆ, ಬಟ್ ಇವಾಗ ವಾಕಿಂಗ್ ಮಾಡ್ತಾಯಿದ್ದೀನಿ. ದಟ್ ಸ್ಟೆಮಿನಾ ನೋಡಬೇಕು ಎಷ್ಟಿದೆ ಅಂತ. ದೇವರ ಬೆಟ್ಟಕ್ಕೆ ಸುಸ್ವಾಗತ. ನೋಡಿ ಈ ಥರ ಟೆಂಪಲ್ ಎಂಟ್ರಿ ಇದೆ. ಇಲ್ಲಿವರೆಗೂ ಮಾತ್ರ ವೆಹಿಕಲ್ಸ್ ಇದೆ. ಇಲ್ಲಿಂದ ಎಲ್ಲರಿಗೂ ನಡೀಲೇಬೇಕು. ಎಂಟ್ರಿಗೆ ಆಗ್ತಾಯಿದ್ದೀವಿ. ಫುಲ್ ಸ್ಟೆಪ್ಸ್ ಇದ್ದಾವೆ ಇಲ್ಲಿ. ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ಬೇಕು. ಗಣಪತಿ ಇದ್ದಾರೆ. ಇದು ದೇವರ ಬೆಟ್ಟ ಆಗಿರೋದ್ರಿಂದ ಇಲ್ಲಿ ಚಪ್ಪಲಿ ಎಲ್ಲ ಹೊರಗಡೆ ಇಟ್ಟೇ ಬರಬೇಕು. ಇಲ್ಲಿ ಬರೀ ಕಾಲಲ್ಲಿ ನಡೆಯೋದಕ್ಕೆ ಇರೋದು. ಫುಲ್ ಸ್ಟೆಪ್ಸ್ ಇದು. ಫುಲ್ ಕಲ್ಲು ಬಂಡೆಗಳ ನಡುವೆ ಮೆಟ್ಲು ಮಾಡಿದ್ದಾರೆ. ಸೊ ಇಲ್ಲಿಂದನೇ ವಾಕಿಂಗ್ ಮಾಡಬೇಕು, ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಈ ಥರ ಇದೆ ಸ್ಟೆಪ್ಸ್. ಹಾಫ್ ಹತ್ತಿದಂಗೆ ಮೆಟ್ರೋ ಆಫ್. ಉಸಿರು ಬಿಡೋಕ್ಕಾಗ್ತಿಲ್ಲ, ಅಷ್ಟು ಸುಸ್ತಾಗ್ತಾಯಿದೆ. ಕಾಲೆಲ್ಲ ಎಳಿತಾ ಇದೆ. ಆಫೀಸಲ್ಲಿ ಕೂತು ವರ್ಕ್ ಮಾಡಿ ಇಲ್ಲಿ ನಡೆಯೋಕ್ಕಾಗಲ್ಲಪ್ಪ, ಫುಲ್ ಸುಸ್ತಾಗುತ್ತಿದೆ. ಹಾಕೋಕ್ಕಿಲ್ಲ ಅಂತ ನಾನು ಬಿಟ್ಟು ಬಂದರೆ ಇವರೆಲ್ಲ ಹಾಕೊಂಡೇ ಬಂದವ್ರೆ. ನಾನು ಸೋಲೋ ಬಂದಿದ್ದಕ್ಕಾಗಿ ಇಲ್ಲಿ ಇಷ್ಟು ಸುಸ್ತಾಗ್ತಿದೆ ಅನ್ಕೋತೀನಿ. ಫ್ರೆಂಡ್ಸ್ ಎಲ್ಲ ಇದ್ದರೆ, ಫ್ರೆಂಡ್ಸು ಯಾರು ಫ್ಯಾಮಿಲಿಯವರು ಯಾರದಿದ್ದರೆ ಅಷ್ಟು ಸುಸ್ತಾಗಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಮಾತಾಡಿಕೊಂಡು ಜೋಶಲ್ಲಿ ಬರ್ತೀವಿ. ಬಟ್ ಸೋಲೋ ಟ್ರಿಪ್ಪಲ್ಲಿದ್ದಾಗ ಸ್ವಲ್ಪ ಸುಸ್ತಾಗುತ್ತೆ. ಯಾಕಂದರೆ ನಮ್ಮ ಕಾನ್ಸಂಟ್ರೇಷನ್ ಇದ್ರ ಮೇಲೆ ಮಾತ್ರ ಇರುತ್ತೆ. ಸೊ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಇದ್ದಾಗ ಫನ್ ಮಾಡ್ಕೊಂಡು ಏನೋ ಮಾತಾಡ್ಕೊಂಡು ಬರ್ತಾಯಿರ್ತೀವಿ. ಅದಕ್ಕೆ ಕ್ವಿಕ್ ಸ್ಟಾರ್ಟಪ್ ಮಾಡೋಣ, ಹೇಗಿರುತ್ತೆ ನೋಡೋಣ ಜೋಶು. ಅಯ್ಯಪ್ಪ, ಲೆಟ್ಸ್ ಬಿಗಿನ್ ಅಗೈನ್. ಅಯ್ಯ, ಶ್ರೀರಾಮ್ ಅಂತ ಹೇಳ್ಕೊಂಡು ಮತ್ತೆ ನಮ್ಮ ಪಯಣನ ಮುಂದುವರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ. ಇದೊಂಥರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಮರ, ಫುಲ್ ಬಂಡೆಕಲ್ಲು ಸೈಡಲ್ಲಿ ಅಲ್ಲೊಂದು ದೇವಸ್ಥಾನ.
ಇಲ್ಲಿಗೆ 5 ಗಂಟೆ ಮೇಲೆ, ಸಂಜೆ 5 ಗಂಟೆ ಮೇಲೆ ಎಲ್ಲೋ ಇರಲ್ಲ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮಾತ್ರ ಇರುತ್ತೆ. ಬೆಳಗ್ಗೆಯೊಳಗೆ ನನ್ನ ಹಣ ಕೊಡದಿದ್ದರೆ ನಿನ್ನ ದೇವಸ್ಥಾನದ ವಾತಾವರಣವೇ ದಿವ್ಯವಾಗಿತ್ತು. ಎಲ್ಲರೂ ಬಿಳಿ ಆಂಜನೇಯನಿಗೆ ಕೈ ಮುಗಿಟ್ಕೊಂಡು ನನ್ನ ಪ್ರಯಾಣನ ಮುಂದುವರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅಲ್ಲಿ ರೆಸ್ಟ್ ತೊಗೊಂಡಿದ್ದಕ್ಕೆ ಇಲ್ಲಿ ಸ್ವಲ್ಪ ಹುಮ್ಮಸ್ಸು ಸಿಗ್ತಾ ಇದೆ ನಡೆಯೋದಕ್ಕೆ ಮುಂಚೆ. ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು ದೇವಸ್ಥಾನ ಇದೆ. ಇದು ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೊಂದು ಸುತ್ತ ಹಾಕೊಂಡು ಆಮೇಲೆ ಹೋಗೋಣ. ಚಿಕ್ಕ ಕಲ್ಬಂಡೆ ಮೇಲೆ ಇದ್ದಾವೆ, ಅದು ಎಷ್ಟು ಎತ್ತರ ಇದೆ ಅಂತ ನೋಡೋಣ ಬನ್ನಿ. ಅದರಿಂದ ವ್ಯೂ ಪಾಯಿಂಟ್ ಹೆಂಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡೋಣ. ಪಕ್ಕ ದೊಡ್ಡ ಬಂಡೆಗಳು ನೋಡಿ, ಇದ್ರಲ್ಲಿ ಮಂಟಪ ಇದೆ. ವ್ಯೂ ಪಾಯಿಂಟ್ ನೋಡಿ. ನೋಡಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕಾಣ್ತಾ ಇದೆ ನೋಡಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ವ್ಯೂ ಪಾಯಿಂಟ್ಸ್ ಸಖತ್ತಾಗಿದೆ. ಎಷ್ಟು ದೊಡ್ಡದಿದೆ ನೋಡಿ, ಫುಲ್ ಕಲ್ಲೇ ಇರೋದು, ಫುಲ್ ಬೆಟ್ಟ ಇದೆ. ಇವಾಗ ನಾನಿರೋ ಬೆಟ್ಟಕ್ಕಿಂತ ದೊಡ್ಡ ಬೆಟ್ಟ ಒಂದಿದೆ, ಅದಕ್ಕೊಂದು ಹತ್ತಬೇಕು. ಆ್ಯಕ್ಚುಲಿ ಈ ಬ್ಯಾಕ್ ಸೈಡಲ್ಲಿರೋ ಬೆಟ್ಟಕ್ಕಿಂತ ಒಂದು ಸ್ವಲ್ಪ ತಗ್ಗಿದೆ, ಬಟ್ ಅದಕ್ಕೆ ಹತ್ತಬೇಕು. ಅದು ಆ ಕಡೆಯಿಂದ ವೇ ಇದೆ, ಸೊ ಅಲ್ಲಿಂದ ಹೋಗಬೇಕು. ಬಟ್ ಅದನ್ನು ಇಲ್ಲಿಂದ ನೋಡಿದಾಗ ಹಿಂಗಿರುತ್ತೆ ಅಂತ ನೋಡಿ ಇಷ್ಟು ಎತ್ತರ ಇದೆ. ಅಲ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲಿಗೆ ಆ ಕಡೆಯಿಂದ ಸ್ಟೆಪ್ ಇದೆ, ಹೋಗೋಣ ಆ ಪ್ಲೇಸ್ಗೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲಿ ಹೋಗ್ಬೇಕಂದ್ರೆ ಈ ಬೆಟ್ಟ ಸ್ವಲ್ಪ ಇಳಿದು ಅದಾದಮೇಲೆ ಸ್ಟೆಪ್ ಇದೆ, ಅಲ್ಲಿಂದ ಹೋಗಬೇಕು. ದೇವಸ್ಥಾನ ಆವಾಗ ಹೋಗಿದ್ದು. ಇವಾಗ ಇಲ್ಲೊಂದು ದೇವಸ್ಥಾನ ಇದೆ, ಇದು ಪಕ್ಕ ಒಂದು ರೋಡ್ ಇದೆ, ಸೊ ಇಲ್ಲಿಂದ ಹೋಗಬೇಕು. ಫುಲ್ ಬೆಟ್ಟಕ್ಕೆ ಹೋಗೋದಕ್ಕೆ ರೋಡ್ ಇದು. ಇದು ಅಯ್ಯ ಹಿಂಗೆ ಎಂಟ್ರಿ. ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ. ಒಂದು ಊರು ಕಾಣಿಸ್ತೈತೆ ಕೆಳಗಡೆ. ಈ ಕಡೆ ಫುಲ್ ಈ ಥರ ಐತೆ. ಬಿಸಿ ಆಗ್ತಾ ಇದೆ ಕಾಲು. ಚಪ್ಪಲಿ ಬೇರೆ ಹಾಕೊಂಬಂದಿಲ್ಲ, ಅಲ್ಲಿ ತೆಗಿಬೇಕು ಅಂತೇಳಿ ಅಲ್ಲೇ ಬಿಟ್ಟು ಬಂದೆ. ನೋಡ್ಬೇಕಿಲ್ಲ, ಕಲ್ಲು ಮಾತ್ರ ಬಿಸಿ ಆಗಿರಲ್ಲ ಅಂತ ಅನ್ಕೊತೀನಿ. ನೋಡ, ಬಿಸಿ ಇದ್ರೆ ಅಂತೂ ಮೆಟ್ರೋ ಆಫ್. ದಾರಿಗಳು ನೋಡಿ ಎಲ್ಲ ಹೋಗಿ ಚೆನ್ನಾಗಾಗಿದೆ. ಬಟ್ ನಡ್ಕೊಂಡು ಹೋಗ್ಬೋದು. ಟ್ರೆಕ್ಕಿಂಗ್ ಇಷ್ಟಾದರೂ ಇದೆಯಲ್ಲ ಟ್ರೆಕ್ಕಿಂಗಲ್ಲಿ. ಕಲ್ಲು ಇದರಿಂದ ಮಾಡಿರೋದು, ಸೊ ಅದರಿಂದ ಸ್ಟೆಪ್ಪಲ್ಲೇ ನಡ್ಕೊಂಡು ಹೋಗ್ಬೇಕು. ಇದ್ರೆ ಸ್ವಲ್ಪ ಇದರಲ್ಲಿ ಆಫ್ ಆಯಿತು. ಇನ್ನೊಂದು ದೊಡ್ಡ ಬಂಡೆಕಲ್ಲಿದೆ, ಅದನ್ನು ಹತ್ತಬೇಕು. ಸುಸ್ತಾಗ್ತಾ ಇದೆ. ನೋಡಬೇಕು ಮೇಲ್ಗಡೆ ಹೋದಾಗ ಹೆಂಗಾಗಿರುತ್ತೆ ಅಂತ. ಜೈ ಆಂಜನೇಯನ ಮೂರ್ತಿ ಒಂದಿದೆ. ಜೈ ಆಂಜನೇಯ. ಹಿಂಗೆ ಇಳ್ಕೊಂಬರ್ಬೇಕು. ಯಾಕೋ ಅವ್ರು ಹೆಂಗೆ ಬರ್ತವ್ರೆ. ಬಂಡೆಕಲ್ಲು ಎಷ್ಟು ಸ್ಟೀಫ್ ಆಗಿದೆ ನೋಡಿ, ಸ್ಟೆಪ್ಸ್ ಎಲ್ಲ ನೋಡಿ. ಇವಾಗ ತೋರಿಸ್ತೀನಿ ಎಷ್ಟು ಸ್ಟೀಫ್ ಆಗಿದೆ. ಫುಲ್ ಸ್ಟೀಫ್. ಫುಲ್ ಸ್ಟೀಫ್ ಆಗಿದೆ.
ಜೈ ಆಂಜನೇಯ, ಜೈ ಆಂಜನೇಯ ಅಂತ ಹೇಳಿ ಇವಾಗ ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂತ ಮುಂಚೆ 4 ಜನ ಹತ್ತಾ ಇದ್ದಾರೆ. ಅವರು ಮೇಘಾಲಯ ನಾರ್ತ್ ಈಸ್ಟ್ ಅವರು ಇರಬೇಕು. ಸೊ ಅವರು ಕನ್ನಡ ಮಾತಾಡ್ತಾಯಿದ್ರು, ಅವ್ರು ಹತ್ತಾ ಇದ್ದಾರೆ. ನಾನಿವಾಗ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೈ ಸ್ಟೆಪ್ಸು ಸ್ವಲ್ಪ ದೂರ ಇದೆ. ಸೊ ಅದ್ರ ಬಂಡೆಕಲ್ಲಿಗೆ ಕೆತ್ತಿ ಮಾಡಿರೋದು. ಸೊ ಅದರಲ್ಲೇ ಕಾಲಿಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಹಿಡಿಯೋದಕ್ಕೂ ಏನಿರಲಿಲ್ಲ, ಸುಮ್ಮನೆ ಗೊತ್ತಿಲ್ಲ ಅಂತಂದರೆ ಬಿದ್ದೇ ಹೋಗ್ಬೋದು. ಸೊ ನೋಡ್ಕೊಂಡು ಹತ್ತಬೇಕು. ಇಲ್ಲಿಂದ ಹೋಗಿ ಸ್ವಲ್ಪ ಚೆನ್ನಾಗಿದೆ, ಬಟ್ ಸೈಡಿಗೆ ಹಿಡ್ಕೊಳ್ಳೋದು ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಬಟ್ ಕಾಲುಗಳು ನೋಡ್ಕೊಂಡು ಹೋಗ್ಬೇಕು. ಫುಲ್ ಸ್ಟೀಫ್ ಅಂದ್ಕೊಳ್ಳಿ. ಹೆಂಗಿದೆ ನೋಡಿ. ಯಪ್ಪ, ಒಂದ್ಸಲ ನೋಡ್ತಿದ್ದಂಗೆ ಮೈಯೆಲ್ಲ ಜುಮ್ ಅಂತಿರುತ್ತೆ. ನೋಡಿ ಹೇಗಿದೆ ಅಂತ ವ್ಯೂ ಪಾಯಿಂಟ್. ಫುಲ್ ಸ್ಟೆಪ್ಸ್ ಎಲ್ಲ ಹೀಗಿದೆ. ಫುಲ್ ಸ್ಟೀಫು, ಫುಲ್ ವ್ಯೂ ಹೇಗಿದೆ ನೋಡಿ. ಸಡನ್ನಾಗಿ ನೋಡಿದ್ರೆ ವ್ಯೂ ಮೈಯೆಲ್ಲ ಜುಮ್ ಅಂತಿರುತ್ತೆ. ಅಷ್ಟು ಸ್ಟೀಫಲ್ಲಿದ್ದೀವಿ ನಾವು. ನೆಕ್ಸ್ಟು ಮುಂದುವರಿಸ್ಬೇಕು. ಬನ್ನಿ ಹೋಗೋಣ. ಇಲ್ಲಿ ಟಾಪ್ ಎತ್ತಿದ್ವಿ. ಟಾಪ್ ರೀಚ್ ಆದ್ವಿ. ಹೇಗಿದೆ ನೋಡಿ ವ್ಯೂ ಪಾಯಿಂಟ್, ಹೇಗಿದೆ ನೋಡಿ ವ್ಯೂ. ಬ್ಯಾಕ್ ಸೈಡ್ ನೋಡಿ ಹಿಂಗಿದೆ, ಹಿಂಗೆ ಹತ್ಕೊಂಡ್ಬಂದಿದ್ದು ನೋಡಿ ವ್ಯೂಸ್. ಇದು ಸಿಟಿ ವ್ಯೂ. ನಮಗಿಂತ ಮುಂಚೆ ಬಂದಿರೋರು ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಫುಲ್ ಟಾಪಿಗೆ ಬಂದು ಇವಾಗ ಟಾಪಲ್ಲಿದ್ದೀವಿ. ನೋಡಿ ವ್ಯೂ. ಇವತ್ತಿನ ಮಿಷನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಯಾಕಂದರೆ ನಾನು ಇಲ್ಲಿ ಈ ಟಾಪಿಗೆ ಬರಬೇಕು ಅಂತ ಕಾಯ್ತಿದ್ದೆ. ಸೊ ಇಲ್ಲಿಗೆ ರೀಚ್ ಆದ್ವಿ. ಬಟ್ ಇಲ್ಲಿ ಇದು ಕಲ್ಲು ಬಂಡೆ ಆಗಿರೋದ್ರಿಂದ ಅಷ್ಟು ಹೀಟ್ ಆಗಿಲ್ಲ. ಸಿಮೆಂಟು ಕಾಂಕ್ರೀಟ್ ಏನಾದರೂ ಆಗಿದ್ರೆ ಪಕ್ಕ ಹೀಟ್ ಆಗಿರೋದು. ಆ್ಯಕ್ಚುಲಿ ಆ ಸಾಯಿಲ್ಗಿಂತ ಇದು ಹೀಟ್ ಕಮ್ಮಿ ಇದೆ. ಕಲ್ಲು ತುಂಬ ಹೀಟ್ ಕಮ್ಮಿ ಇದೆ. ಇದು ನಾನು ಬರಿಗಾಲಲ್ಲೇ ಇದ್ದೀನಿ, ಆದರೂ ಏನು ಫೀಲ್ ಆಗ್ತಿಲ್ಲ. ಇಷ್ಟು ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ಕೊಳ್ಳೋಣ, ಎಲ್ಲಿಂದ ಬಂದಿದ್ದಾರೆ ಹೇಗೆ ಅಂತ. ಹಾಯ್ ಸರ್, ಹೇಗಿದ್ದೀರಾ? ಊಟ ಆಯ್ತಾ? ಇಲ್ಲ, ಆಗ್ಬೇಕಿನ್ನ. ಬೆಳಿಗ್ಗೆದೇ ಆಗಿಲ್ಲ. ನಿಮ್ದಾಯ್ತಾ ನಾಷ್ಟ? ಊಟ ಊಟನ ತಿಂಡಿ. ನೀವು ಎಲ್ಲಿಂದ ಬರ್ತಿರೋದು? ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀವಿ. ಊಟ ಅನ್ನ ಸಾಂಬಾರು ರಾಗಿ ಮುದ್ದೆ. ವೇರ್ ಎಲ್ಲಿ ತಿಂದ್ರಿ? ಇಲ್ಲಿ ರಾಮನಗರದಲ್ಲಿ. ಅನ್ನ ಸಾಂಬಾರ್ ರಾಗಿ ಮುದ್ದೆ ಕೈಗಾ ಮೇನೆ ಕೈಗಾ. ಐ ಆಮ್ ಫ್ರಮ್, ನಾನು ಮಂಗಳೂರಿಂದ ಬಂದಿರೋದು. ಸೊ ನಾವು ಅಷ್ಟು ರಾಗಿ ಮುದ್ದೆ ಅಷ್ಟು ತಿನ್ನಲ್ಲ ನಾವು. ಹಾಂ, ಓ, ಒಮ್ಮೊಮ್ಮೆ ತಿಂತೀವಿ, ಯಾವಾಗಲೂ ತಿನ್ನಲ್ಲ ನಾವು. ಬೆಂಗಳೂರು. ನೀವೆಲ್ಲಿಂದ ಬಂದಿರೋದು? ಹಾಂ, ಅಲ್ಲ, ಟಿಬೆಟ್. I came to this Bangalore in 2001 or 11. This Bangalore 2011. ನೀವು ಕೆಲಸ ಮಾಡ್ತಿರೋದಾ? ಪರಂ. ಹಾಂ, ವರ್ಕ್. ಟೀಚರ್. Buddhist philosophy and psychology teacher. Okay. Glad to meet you. Nice to meet you. ನೋಡಿ ಇವಾಗ ನೋಡಿ ವ್ಯೂ. ನಾನು ಫಸ್ಟ್ ಹೋಗಿರೋ ಟೆಂಪಲ್ ಅದು ಕೆಳಗಡೆ ಇದು ನೋಡಿ. ಅಲ್ಲಿ ಬೆಂಗಳೂರು ಮೈಸೂರು ಹೈವೇ ಕಾಣಿಸ್ತಾ ಇದೆ, ಎಕ್ಸ್ಪ್ರೆಸ್ ವೇ ಕಾಣಿಸ್ತಾ ಇದೆ ನೋಡಿ. ಇದು ಫುಲ್ ಅದೇ ಫುಲ್ ನೋಡಿ ವ್ಯೂ.
ಇದು ಇಲ್ಲಿ ಬರೀ ಪಾಪಸ್ ಕಳ್ಳಿ ಅಲ್ಲ, ಇದು ಕಳ್ಳಿದು ಪೊದೆಗಳಿರೋದು, ಬೇರೆ ಮರಗಳು ಏನೂ ಇಲ್ಲ, ಬರೀ ಈ ಕಳ್ಳಿಗಳು ಬೆಳ್ಕೊಂಡಿದ್ದಾವೆ. ನೋಡಿ ವ್ಯೂ ಪಾಯಿಂಟ್ಸ್ ನೋಡಿ. ನೆರಳಲ್ಲಿ ಎಲ್ಲಾದರೂ ಕೂರೋಣ ಅಂತ ಇದ್ದೀನಿ ಇವಾಗ. ನೋಡ್ಬೇಕಿಲ್ಲಿ ನೆರಳು ಸಿಗುತ್ತೆ ಅಂತ. ಈ ಪಾಪಸ್ ಕಳ್ಳಿದೆ, ಇದರಲ್ಲಿ ನೆರಳಲ್ಲಿ ಕೂರಬೇಕು. ಇಂಥ ಬಂಡೆಗಳ ಮೇಲೇನೂ ನೀರು ನಿಂತಿದೆ ನೋಡಿ. ಬಟ್ ಅದು ನೀರಲ್ಲಿ ಪಾಚಿ ಇದೆ ಫುಲ್ಲು. ಮಳೆಗಾಲದಲ್ಲಿ ಮಳೆ ಬಂದಿರೋದು ಇವಾಗ ನಿಂತು ಪಾಚಿ ಕಟ್ಟಿದೆ ಅನ್ಕೋತೀನಿ. ಆದರೂ ಈ ಬಂಡೆಯಲ್ಲಿ ನೀರು ನಿಂತಿದೆ ನೋಡಿ. ನೋಡಿ ಫುಲ್ ಕಾಡಿದೆ, ಗ್ರೀನರಿ ಇಲ್ಲ, ಫುಲ್ ಕಾಡಿದೆ. ಚಿರತೆ ಎಲ್ಲ ಇರ್ಬೋದು, ಆ ಥರ ಕಾಡಿದೆ ಅದು. ನೋಡಿ ಕಾಡು, ಏನೋ ಸೌಂಡ್ ಕೇಳ್ತಾ ಇದೆ, ಯಾವುದು ಪ್ರಾಣಿದು. ಇವಾಗ ಒಂದು ನೆರಳು ಸಿಕ್ತು, ಕೂತ್ಕೊಂಡಿದ್ದೀನಿ. ನೆರಳಿಗೆ ದೊಡ್ಡ ಮರನೇ ಬೇಕಾಗಿಲ್ಲ, ಒಂದು ಚಿಕ್ಕ ಪಾಪಸ್ಗಳಿಗೆ ಗಿಡ ಸಾಕು ನೆರಳಿಗೆ. ಅದೆಷ್ಟು ದೊಡ್ಡದಿದೆ ಅಂತ ಇವಾಗ ತೋರಿಸ್ತೀನಿ. ಆ ಗಿಡ ಎಷ್ಟು ದೊಡ್ಡದಿದೆ ಅಂತ. ನೆರಳಿಗೆ ದೊಡ್ಡ ಇದು ಬೇಕಾಗಿಲ್ಲ, ಎಷ್ಟು ಚಿಕ್ಕ ಪಾಪಸ್ಗಳೇ ನೆರಳು ನಿಂತು. ಆಯಿತು, ಇವಾಗ ಹೊರಡಬೇಕು. ಇವಾಗ ಹೊರಡೋಣ ಅಂತ ಇದ್ದೀವಿ. ಹಸಿವು ಆಗ್ತಾಯಿದೆ ಸ್ವಲ್ಪ, ಅದಕ್ಕೆ ಹೊರಡುವ ಅಂತಿದ್ದೀನಿ ಇವಾಗ. ಹೊರಡುವ ಸಮಯ ನೋಡಿ, ಹೊರಡ್ತಾ ಇದ್ದೀನಿ. ಈ ಥರ ಎಲ್ಲ ಹತ್ಕೊಂಡ್ಬರ್ತಾ ಇದ್ದಾರೆ. ಈ ಟೌನ್ ಇವಾಗ ಇಳಿಬೇಕು. ಇಳಿದ ಮೇಲೆ ಇವಾಗ ವೀಡಿಯೋ ಮಾಡ್ತೀನಿ, ಯಾಕಂದರೆ ಮಿಡ್ಲು ಅಷ್ಟು ಸ್ಟೀಫ್ ಇದೆ. ಸೊ ಇಳಿದ ಮೇಲೆ ವೀಡಿಯೋ ಮಾಡ್ತೀನಿ. ಮಿಡ್ಲಲ್ಲಿ ಸಿಕ್ಕಿದ್ರೆ ಆದರೆ ವೀಡಿಯೋ ಮಾಡ್ತೀನಿ. ನೋಡೋಣ, ಫುಲ್ ಸ್ಟೀಫ್ ಇರುತ್ತೆ. ಅಲ್ಲಿಗೆ ಹೋಗ್ಬೇಕು. ಅವ್ರು ಇದು ನಿಂತ್ಕೊಂಡಿದ್ರಲ್ಲ, ಅದ್ರ ಕೆಳಗಡೆ ಅಲ್ಲೊಂದು ಸ್ಟೆಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. Didi, one step at a time. Don't focus too long. दीदी 2 sides पकड़ो. इजी है. अच्छे काम. अबे इजी नहीं है ये लोग. ಇಳ್ದಾಯಿತು. ಹಬ್ಬ ಇಳಿದೆ. ಸ್ವಲ್ಪ ಅವರೆಲ್ಲ ಕಷ್ಟಪಡ್ತಾಯಿದ್ರು, ಆದರೆ ಈ ಕಡೆಯಿಂದನೂ ಹೋಗ್ತಾಯಿದ್ರು. ಸೊ ಅದಕ್ಕೆ ಅಲ್ಲಲ್ಲಿ ಸೈಡ್ ಕೊಟ್ಕೊಂಡು ಕೆಳಗಡೆ ಇಳಿದೆ. ಆಯಿತು, ಇಳಿದೆ. ಇವಾಗ ಸೀದಾ ಹೋಗಬೇಕು. ನೋಡೋಣ ಏನಂತ. ಅದು ಹೋಗೋಕ್ಕಾಗಲ್ಲ, ಅಷ್ಟು ಕಿರಿದಾಗಿದೆ. ಬಟ್ ಯಾರೋ ಟ್ರೈ ಮಾಡಿದ್ದಾರೆ ಹೋಗೋಕ್ಕೆ. ರಿಟರ್ನ್ ಹೋಗ್ತಾ ಇದ್ದೀನಿ. ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ. ಎಲ್ಲ ಆಲ್ಮೋಸ್ಟ್ ಬಂದರೆಲ್ಲ ಹೋಗಿದ್ದಾರೆ. ಸ್ವಲ್ಪ ಜನ ಮೇಲ್ಗಡೆ ಇದ್ದಾರೆ. ಬಟ್ ಇಲ್ಲಿ ಆನ್ ದಿ ವೇ ಯಾರು ಅಷ್ಟು ಜನ ಇರಲ್ಲ. ಸುಮ್ಮನೆ ಒಂದು ಸೋಲೋ ಟ್ರಕ್ ಮಾಡೋಣ ಅಂತ ಬಂದಿದ್ದೆ. ನೋಡೋಣ, ಇನ್ನೊಂದು ವೇ ಕಾಣಿಸ್ತಾ ಇತ್ತು. ನೋಡೋಣ ಯಾವುದು ಏನು ಅಂತ ಇದು. ಕೆಳಗಡೆ ಒಂದು ಚಿಕ್ಕದೇ ವ್ಯೂ ಪಾಯಿಂಟ್ ಥರ ಹೋಗೋಕ್ಕೆ ಅಷ್ಟೇ. ಮೊದಲಲ್ಲಿ ಕಾಣಿಸ್ತಾ ಇದೆ. ಒಬ್ಬನೇ ಟ್ರಕ್ ಮಾಡ್ಕೊಂಡು ಬಂದಿರೋ ಕಾರಣ ಒಬ್ಬನೇ ಹೋಗ್ತಾ ಇದ್ದೀನಿ. ಅಂದರೆ ಇಲ್ಲಿ ಯಾರೂ ಜಾಯಿನ್ ಆಗಲಿಲ್ಲ, ಇದ್ದರು ಅಲ್ಲಿ, ಬಟ್ ಅವ್ರ ಜೊತೆ ಜಾಯಿನ್ ಆಗಿಲ್ಲ. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜನನೂ ಕಮ್ಮಿ ಇದ್ದಾರೆ. ಅಂದರೆ ಇಲ್ಲಿ ಬರೋರು ಸ್ವಲ್ಪ ಕಡಿಮೆ ಅನ್ಕೋತೀನಿ. ಅದಕ್ಕೆ ಯಾರು ಜನ ಕಾಣಿಸ್ಕೊಳ್ಳಲ್ಲ, ತುಂಬ ಕಮ್ಮಿ ಇರ್ತಾರೆ. ಒಳ್ಳೇದಿದೆ ಸ್ಮಾಲ್ ಟ್ರಕ್. ಒಂದು 2 ಅವರ್ ಅಲ್ಲೆಲ್ಲ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಟ್ರಕ್ ಮಾಡೋದಕ್ಕೆ, ಅದಕ್ಕೆ ಇದಕ್ಕೆಲ್ಲ. ಕೊಂಡು ಹೋಗ್ಬೇಕು ಇದಕ್ಕೆಲ್ಲ. ಜಾರುತ್ತೆ ಅಪ್ಪ, ಜಾರ್ತೈತಿ. ಕಲ್ಲುಗಳು ನಡೆದು ಫುಲ್ ನೈಸ್ ಆಗಿಬಿಟ್ಟೈತೆ. ಜಾರುತ್ತೆ ಅದು ಸ್ವಲ್ಪ. ಅದಕ್ಕೆ ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕು. ದೇವಸ್ಥಾನ ಹತ್ರ ಬಂದ್ವಿ. ಇದು ದೇವಸ್ಥಾನದೊಳಗಡೆ ಹೋಗಬೇಕು. ಅವಾಗ ಹೋಗಿರಲಿಲ್ಲ, ಇವಾಗ ಹೋಗಬೇಕು.
ಪ್ರದಕ್ಷಿಣೆ ಹಾಕ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ನಾವು ಸೀದಾ ಇಳಿಯೋದೆ, ಬೆಟ್ಟ ಇಳಿದು ಆಮೇಲೆ ಹೋಗೋದೆ. ಸ್ಟೆಪ್ಸ್ ಇಳಿತಾ ಇದ್ದೀನಿ. ಸೊ ಇವಾಗ ಓಕೆ, ಇವಾಗ ಇಳ್ಕೊಂಡು ಹೋಗ್ತಾ ಇರೋದಷ್ಟೇ. ಫುಲ್ ಇದು ಆವಾಗ ಹತ್ಕೊಂಡು ಹೋಗ್ಬೇಕಾದ್ರೆ ಫುಲ್ಲು ಸ್ಟ್ಯಾಮಿನಾ ಹೋಗಿತ್ತು. ಇವಾಗ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಓಕೆ, ಇಷ್ಟು ಎನರ್ಜಿ ಹೋಗ್ತೈತೆ. ಬಟ್ ಆ ಚಿಕ್ಕ ಮಕ್ಕಳೆಲ್ಲ ಹೆಂಗೆ ಹತ್ತವ್ರೆ ಅಂತಲೇ ಗೊತ್ತಿಲ್ಲ. ಚಿಕ್ಕ ಮಕ್ಕಳೆಲ್ಲ ಹತ್ತವ್ರೆ ಮೇಲ್ಗಡೆ ತನಕ. ನಮಗೆ ಫುಲ್ಲು ಎನರ್ಜಿ ಹೋಗ್ತೈತೆ ಹತ್ಬೇಕಾರೆ. ಬಟ್ ಇಳಿಬೇಕಾರೆ ಸ್ವಲ್ಪ ಈಸಿ, ಏನು ಅನಿಸಲ್ಲ. ರೀಚ್ ಆಯಿತು ದೇವಸ್ಥಾನದ ಎಂಟ್ರಿ ಪಾಯಿಂಟು. ಬಟ್ ಫಾರೆಸ್ಟ್ ಎಂಟ್ರಿ ಪಾಯಿಂಟಿಗೆ ಇನ್ನೂ ಇದೆ, ಅಲ್ಲಿ ಇಳ್ಕೊಂಡು ಹೋಗ್ಬೇಕಾಯ್ತು. ಇವಾಗ ದೇವಸ್ಥಾನದ ಎಂಟ್ರಿ ಪಾಯಿಂಟು. ದೇವಸ್ಥಾನದ ಸ್ಟೆಪ್ಸ್ ಎಲ್ಲ ಇಳ್ದಾಯಿತು. ಇವಾಗ ಇಲ್ಲಿ ಹೊರಗಡೆ ಬಂದ್ವಿ. ಇನ್ನು ಕೆಳಗಡೆ ಹೋಗ್ಬೇಕು, ಅಲ್ಲಿ ಫಾರೆಸ್ಟ್ ಆಫೀಸರ್ ತನಕ ಹೋಗ್ಬೇಕು, ಅಲ್ಲಿ ಎಕ್ಸಿಟ್ ಆಗಬೇಕು ಅಂತಂದರೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇವಾಗ ಅಲ್ಲಿ ಹೋಗೋಕ್ಕೆ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಫಾರೆಸ್ಟ್ ಆಫೀಸ್ ಗೇಟ್ ತನಕ ಹೋಗ್ಬೇಕು, ಅಲ್ಲಿಂದ ಏನಾದ್ರು ಸಿಗುತ್ತಾ ಅಂತ ನೋಡಬೇಕು. ಅದಾದಮೇಲೆ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಎಷ್ಟು ಹೊತ್ತು ಕಾಯಬೇಕು ಅಂತಲೂ ಗೊತ್ತಿಲ್ಲ. ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಇವಾಗ ಇಳ್ಕೊಂಡು ಬರ್ತಾಯಿದ್ದೀನಿ. ಅದು ಯಾವಾಗಲೇ ಬಂದ ಪ್ಲೇಸಲ್ಲಿ ಇವಾಗ ಇಳ್ಕೊಂಡು ಬರ್ತಾಯಿದ್ದೀನಿ. ಫಾರೆಸ್ಟ್ ಗೇಟ್ ಹತ್ರ ಬಂದೆ. ಅಲ್ಲೊಂದು ಆಟ ಕಾಣಿಸ್ತಾ ಇದೆ, ಅದು ಹೋಗೋದಾ ಏನು ಅಂತ ಗೊತ್ತಿಲ್ಲ. ಫಾರೆಸ್ಟ್ ಗೇಟ್ ಬಂತು, ಅಲ್ಲೊಂದು ಆಟೋ ಇದೆ. ಕೇಳೋಣ ಅವ್ರ ಹತ್ರ ಹೋಗೋದಾ ಏನೋ ಅಂತ. ರಾಮನಗರ ಹಾಂ, ಎಷ್ಟು ಇಲ್ಲಿ ಫಾರೆಸ್ಟ್ ಆಫೀಸಲ್ಲಿದ್ದು ಒಬ್ಬರು ಹುಡುಗರು ಅವ್ರ ಜೊತೆ ಬೈಕಲ್ಲಿ ಬಂದೆ. ಅವರು ಡ್ರಾಪ್ ಕೊಡ್ತೀನಿ. ಇವತ್ತಷ್ಟೇ ಇಲ್ಲಿ ನಾವು ಅಲ್ಲಿ ಆನೆ ಓಡ್ಸೋದು ಮಾತ್ರ. ಇಲ್ಲಿ ಒಂದು ಆನೆ ಕ್ಯಾಂಪ್ ಐತೆ. ಸಂಡೇ ಇಲ್ಲಿ ಬರ್ತಿಲ್ಲ. ಇಲ್ಲ, ಇಲ್ಲಿ ಅವರು ಮಾದೇಶ್ವರ ಬೆಟ್ಟಕ್ಕೆ ಹೋಗೋರಲ್ಲ, ಅದಕ್ಕೆ ಇಲ್ಲಿ ಯಾರು ಇಲ್ವಲ್ಲ, ಅದಕ್ಕೆ ಮತ್ತೊಬ್ಬರು ನಮ್ಮ ಜೊತೆ ಬಂದರು. ಅವಾಗ ಬರ್ಬೇಕಾರೆ ಬೆಳಿಗ್ಗೆ ಇಲ್ಲಿ ಯಾವತ್ತೂ ಬಿಡ್ತಾರೆ ಅಲ್ಲ, ಯಾವತ್ತಾದ್ರು ಕ್ಲೋಸ್ ಇರುತ್ತಾ? ಕ್ಲೋಸ್ ಏನಿಲ್ಲ. ಡೈಲಿ ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆ ತನಕ. ಇಲ್ಲ, 9 ಗಂಟೆಯಿಂದ 6-7 ಗಂಟೆಗೆಲ್ಲ ಬಿಡ್ತಾರೆ ಬೆಳಿಗ್ಗೆ. ಅವನೊಬ್ಬನೇ ಇದ್ನಲ್ಲ, ಅದಕ್ಕೆ ಬಿಟ್ಟಿಲ್ಲ ಅವರು. ಅಂದರೆ ಇದರಲ್ಲೆಲ್ಲ ನೋಡಿದಾಗ 9 ಗಂಟೆಯಿಂದ 5 ಗಂಟೆ ತನಕ ಇತ್ತು. ಗಂಟೆಯಿಂದ ಓಪನ್ ಇರುತ್ತೆ. ಸಂಜೆ 5 ಗಂಟೆ ಸಂಜೆ ಅಂದರೆ ಕಳ್ಳಿ ಅವು ಇವು ಹೌದು, ಚಿರತೆ ಇರುತ್ತೆ ಅಲ್ಲಿ. ಮತ್ತೆ 2 ರಣದಿದೆ, ಒಂದು ಮರಿ ಹಾಕೈತೆ. ಸೌಂಡ್ ಕೇಳ್ತಾ ಇತ್ತು ಆ ಕಡೆ. ಮರಿದ ಮರಿ ಒಂದು. ಹಾಂ, ಓಕೆ. ಥ್ಯಾಂಕ್ ಯು ಸರ್. ಅಲ್ಲೋ ಈಗ ಬಸ್ ಸ್ಟ್ಯಾಂಡ್. ಹಾಂ, ಓಕೆ. ಹೀಗೆ ಹೋಗ್ಬೇಕಾದ್ರೆ ಆಟೋದವ್ರು 150 ಅಂತ ಹೇಳಿದರು. ಇವಾಗ ತಿರ್ಗಾ ಬರ್ಬೇಕಾದ್ರೆ ಕೇಳಿದ್ರೆ 200 ಅಂತ ಅಂದರು. ಅದಕ್ಕೆ ಅಷ್ಟೊತ್ತಿಗೆ ಅವರು ಫಾರೆಸ್ಟ್ ಆಫೀಸರಿದ್ದರು. ಫಾರೆಸ್ಟ್ ಆಫೀಸಲ್ಲಿ ಒಬ್ಬ ಹುಡುಗ ಇದ್ದ. ಅಂದರೆ ನಾನು ಬೆಳಿಗ್ಗೆ ಹೋಗ್ಬೇಕಾದ್ರೆ ಒಬ್ಬರು ಬಂದಿರಲ್ಲ, ಅವರು ಅಲ್ಲೇ ಒಬ್ಬ ಹುಡುಗ ಬಂದ. ಸೊ ಅವ್ರ ಜೊತೆ ಬಂದೆ ಬೈಕಲ್ಲಿ. ರಿಟರ್ನ್ ಹೋಗೋದಕ್ಕೆ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀನಿ. ನಡ್ಕೊಂಡು ಹೋಗ್ತಾ ಇದ್ದೀನಿ, ಸ್ವಲ್ಪ ಇರೋದು. ಸೊ ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ರೈಲ್ವೆ ಸ್ಟೇಷನ್ ಬಂದೆ ಇವಾಗ. ರಾಮನಗರ ರೈಲ್ವೆ ಸ್ಟೇಷನ್ ಇದು. ಬೆಂಗಳೂರಿಗೆ ತಿರ್ಗಿ ಇವಾಗ ಎಷ್ಟೊತ್ತಿಗೆ ಟ್ರೈನ್ ಇರುತ್ತೆ ಅಂತ ಗೊತ್ತಿಲ್ಲ. ಇದು ಹೋಗ್ಬಿಟ್ಟು ಕೌಂಟ್ರಲ್ಲಿ ಟಿಕೆಟ್ ಮಾಡಿದ್ಮೇಲೆ ನೋಡಬೇಕು ಎಷ್ಟೊತ್ತಿಗೆ ಟ್ರೈನ್ ಇರುತ್ತೆ ಅಂತ. ಟಿಕೆಟ್ ಮಾಡಿದೆ 2:20 ಇದೆಯಂತೆ ಟ್ರೈನು. ಅಲ್ಲಿವರೆಗೂ ಕಾಯಬೇಕು. 2:20 ಬರುತ್ತೆ ಟ್ರೈನು. ಟ್ರೈನ್ ಇವಾಗ ಬಂತು. ಇವಾಗ ಹತ್ತಬೇಕು ಟ್ರೈನ್ಗೆ. ಇಲ್ಲ, ಸೀಟ್ ಸಿಕ್ತು, ಖಾಲಿ ಸೀಟ್ ಇತ್ತು. ಬರಬೇಕಾದ್ರೆ ಅಲ್ಲೇ ಕೂತ್ಕೊಂಡೆ.
ಈಗ ಟ್ರೈನ್ ಹೊರಡ್ತು. ಕೆಂಗೇರಿ ಬಂತೀವಾಗ ನಾನು ಇನ್ನು ನೆಕ್ಸ್ಟ್ ಸ್ಟಾಪ್ KSR ಅಲ್ಲಿ ಹೇಳ್ಕೊತೀನಿ. ಈಗ ಮೆಜೆಸ್ಟಿಕ್ ಬಂದು ಇಳಿದೆ, ಇನ್ನು ಮನೆಗೆ ಹೋಗ್ಬೇಕು. ಇಲ್ಲಿ ಇಳ್ದಾಯ್ತು, ಇನ್ನು ಮನೆಗೆ ಬಸ್ಸಲ್ಲಿ ಹೋಗಬೇಕು. ಈಗ KSR ಮೆಜೆಸ್ಟಿಕ್ಕಿಂದ ಎಕ್ಸಿಟ್ ಆಗಿ ಹೊರಗಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬಸ್ ಸಿಗುತ್ತೆ ರೂಮ್ ಹತ್ರ ಹೋಗುವಂಥದ್ದು. ಸೊ ಆ ಬಸ್ ಹತ್ರ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಈಗ ಮನೆಗೆ ರೀಚ್ ಆಗ್ತಾ ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಬಾಯ್.